ತಂಡ ನಡೆಸುವ ಯಜಮಾನ ನೀನು ಅಂತ ನಿನ್ನ ಕೆಲಸದಲ್ಲಿ ಗೊತ್ತಾಗ್ತದೆ. ಅದು ತಂಡ ನಡೆಸುವಾಗ ಮಾತ್ರ ಅಂತಲ್ಲ, ಮತ್ತೊಬ್ಬರ ನೇತೃತ್ವದ ತಂಡದಲ್ಲಿ ಹೋದ್ರು ನಾವು ಇಷ್ಟು ಮಾಡದೆ ಬರುವ. ಯಾವ್ದದು? ದದೀಚಿ ಬ್ರಹ್ಮನ ಎಲುಬು ಅಂತ. ಇದು ನಮ್ಮ ಅಜ್ಜನೇ ಎಲುಬು, ಗೊತ್ತುಂಟ ನಿನ್ನವರು, ನಿನ್ನನ್ನು ಸೇರಿದವರು ಬಹಳಷ್ಟು ಮಂದಿಗಳು ಉನ್ನತವಾದಂತಹ ನಾಕದ ಮೇಲೆ ಅಭಿಯೋಗವನ್ನು ನಡೆಸಿ ಹರಿವರ್ಷ ಖಂಡದಿಂದ ಯುದ್ಧಾರಂಭ ಮಾಡಿದ್ದೀರಿ ಎನ್ನುವ ವದಂತಿಯನ್ನು ತಿಳಿದವಾಗಲೇ ಚೌದಂತಿಯನ್ನು ಏರಿ ವಿಜೃಂಭಣೆಯಿಂದ ಗದಾಧಾರಿಯಾಗಿ ಕುಲಿಶಧಾರಿಯಾಗಿ ಯುದ್ಧ ಭೂಮಿಯನ್ನು ಬಂದು ಸೇರಿದವನು. ಯಾವನೋ ಒಬ್ಬ ನಾಯಕತ್ವವನ್ನು ಹೊಂದಿ ಬಂದಿದ್ದಾನೆ, ಭೂಮಿಯಿಂದ ಅಂತ ಒಂದು ಸುದ್ದಿ ಸಿಕ್ಕಿತು. ಎಲ್ಲರ ಮುಖ ನೋಡಿದರೆ ಒಂದಷ್ಟು ಮೀಸೆ, ಒಂದಷ್ಟು ಭೀಕರವಾದಂತಹ ದೃಶ್ಯ ಕಾಣ್ತದೆ. ಬಿಟ್ರೆ ಯಾರಾಗಿರಬಹುದು ನಾಯಕ ಅಂತ ನಮಗೆ ಅರ್ಥ ಆಗ್ಲಿಲ್ಲ. ಹಾಗಾಗಿ ನಿನ್ನನ್ನು ತಡೆದು ನಿಲ್ಲಿಸಿ ಕೇಳುತ್ತಿರುವುದು. ಕರ್ಕೊಂಡು ಬಂದವ ನೀನೆಯೋ? ನಾನೇ. ಇಲ್ಲಿಗೆ ಮಾತ್ರ ಕರ್ಕೊಂಡು ಬರುವುದಾ ಅಲ್ಲ ಇಲ್ಲೆಲ್ಲಿಗಾದ್ರೂ ಕರ್ಕೊಂಡು ಹೋಗ್ತೀಯ? ನಾನು ಹೋಗುವಲ್ಲಿ ಎಲ್ಲ ಕರ್ಕೊಂಡೇ ಹೋಗು. ಹಾಗಾದ್ರೆ ಈ ವರ್ಷ ಕರ್ಕೊಂಡು ಹೋಗುವುದಕ್ಕಾಗಿ ತಂಡ ಕಟ್ಟಿದ್ದಿ ಅಂತಾಯ್ತು. ಖಂಡಿತ ಹೌದು. ಮಳೆಗಾಲದಲ್ಲಿ ಮಾತ್ರವಾ ಬೇಸಿಗೆಯಲ್ಲಿ ಉಂಟಾ? ನಮಗೆ ಕಾಲ ಯಾವುದು ಎನ್ನುವುದು ಪ್ರಧಾನ ಅಲ್ಲ, ಎಲ್ಲೆಲ್ಲಿ ಹೋಗಬೇಕು ಎನ್ನುವುದೇ ಪ್ರಧಾನ. ತಿಂಗಳಲ್ಲಿ 20 ದಿವಸ ಮಾತ್ರ 10 ದಿವಸ ರಜೆಯ ಅಲ್ಲ ತಿಂಗಳಲ್ಲಿ 30 ದಿವಸ ಪೂರ್ತಿ ಉಂಟಾ? ನೀನ್ ಇದ್ದ ಜಾಗ ಬಿಟ್ಟು ಬಾ, ನಿನಗೆ ಲೆಕ್ಕ ಸಿಗ್ತದೆ. ಹೌದಲ್ಲ? ಹಾಗಾದ್ರೆ ಹೇಳು ನೀನು ಯಾರು ಅಂತ. ವಿಳಾಸ ತಂಡ ನಡೆಸುವ ಯಜಮಾನ ನೀನು ಅಂತ ನಿನ್ನ ಕೆಲಸದಲ್ಲಿ ಗೊತ್ತಾಗ್ತದೆ. ಅದು ತಂಡ ನಡೆಸುವಾಗ ಮಾತ್ರ ಅಂತಲ್ಲ, ಮತ್ತೊಬ್ಬರ ನೇತೃತ್ವದ ತಂಡದಲ್ಲಿ ಹೋದ್ರು ನಾವು ಇಷ್ಟು ಮಾಡದೆ ಬರುವ. ನನಗೆ ಒಂದು ಅನುಮಾನ ಆಯ್ತು. ಯಾವ ಅನುಮಾನ? ನನ್ನ ವಾಕ್ಯಕ್ಕೆ ನೀನು ಉತ್ತರ ಕೊಟ್ಟದ್ದ ಅಲ್ಲ ನಿನ್ನನ್ನು ನೀನು ಸಮರ್ಥಿಸಿಕೊಂಡ? ಖಂಡಿತ ಅಲ್ಲ. ನನ್ನನ್ನು ನಾನು ಸಮರ್ಥಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇಲ್ಲ. ಯಾಕೆ ಗೊತ್ತಾ? ಸೂರ್ಯ ಪ್ರಭೆಯನ್ನ ಸೂರ್ಯನೇ ಹೇಳಬೇಕಾದದ್ದಿಲ್ಲ, ಅದಕ್ಕೆ ಪ್ರಪಂಚಕ್ಕೆ ಗೊತ್ತಿರ್ತದೆ. ಹಾಗಾದ್ರೆ ನೀ ಹೇಳಿದ್ದೇ ಸುಳ್ಳು ಆಯ್ತಲ್ಲ. ಜಯ, ಸಿಕ್ಕಿದೆ ಇವತ್ತು ನಿನಗೆ ಅಂತ ಅಹಂಕಾರ ಪಡಬೇಡ, ಗೊತ್ತಾಯ್ತಾ? ಅದು ಪೂರ್ಣ ಪ್ರಮಾಣದಿಂದ ನಮಗೆ ಸಿಕ್ಕಿದೆ ಅಂತಲ್ಲ. ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಬೇಕು ಅಂತಾದ್ರೆ ನೀನು ನನ್ನಲ್ಲಿ ಸೋಲಬೇಕು, ಪ್ರಶ್ನೆಯೇ ಇಲ್ಲ. ಈಗ ನಿನ್ನ ಒಟ್ಟಿಗೆ ಬಂದವರಲ್ಲ ಒಬ್ಬ ಇದ್ದ ಮಹಾರಾಯ. ಅಯ್ಯೋ ಅಲ್ಲ, ಯಥಾರ್ಥಕ್ಕಾದ್ರೂ ನೀನು ಅವನಿಂದ ನಿನಗೆ ಏನಾಯ್ತು? ನನಗೇನಾಗಲಿಲ್ಲ. ನಮ್ಮವರೆಲ್ಲ ಹೇಳ್ತಿದ್ರು. ಏನಂತ? ಏನು ಏನು ಅದು ಎಂತದದು? ಸ್ವಲ್ಪ ಸುಮ್ಮನಿರ್ತೀಯ. ಇವತ್ತು ನೋಡಿದ ನೀನೇ ಇಷ್ಟು ತಲೆ ಬಿಸಿ ಮಾಡಿಕೊಂಡ್ರೆ 40 ವರ್ಷದಿಂದ ಇದನ್ನೇ ಕೇಳ್ತಾ ಇರುವ ನಮಗೇನಾಗಿರ್ಬೇಕು? ಆದರೂ ನಾವು ಅವನಿಗೆ 40 ವರ್ಷ ಆದ. ಅವನಿಗೆ 40 ವರ್ಷ ಆದದ್ದಲ್ಲ, ಕ್ಷೇತ್ರಕ್ಕೆ ಒಂದು 40 ವರ್ಷ. ಅವನಿಗೆ ಸಾಧಾರಣ 70-80 ಆಯ್ತು ಏನು. ಹಾಗಾಗಿ ಅವನ ಅನಿವಾರ್ಯತೆ ನಮಗುಂಟು. ಹಾಗಂತ ಒಬ್ಬ ಸಾಮಾನ್ಯದವ ಎನ್ನುವುದಾಗಿ ಆಲೋಚಿಸಬೇಡ. ಮತ್ತೆ ರಕ್ಕಸರ ಬೀಡದು. ಅಯ್ಯೋ, ಕಶ್ಯಪ ಬ್ರಹ್ಮರಿಂದ ನಿರ್ಮಾಣ ಆದದ್ದು. ನಮ್ಮ ಹಿರಿಯ ಪರಂಪರೆ ಅಲ್ಲಿವರೆಗುಂಟು. ಅವರ ರಕ್ತವೇ ಸುರಿದು ಅದೊಂದು ತೆರನಾದ ಭೂಮಿಯಾಯಿತು ಎಂಬ ರೀತಿಯಲ್ಲೇ ಅದು ನಿರ್ಮಾಣಗೊಂಡಿದೆ. ಹಾಗಾಗಿ ಅಂತಹ ದಿವ್ಯವೂ ಭವ್ಯವೂ ಆದಂತಹ ರಕ್ಕಸ ಪರಂಪರೆಯಲ್ಲಿ ವರ್ತಮಾನ ಕಾಲದಲ್ಲಿ ರಕ್ಕಸ ಕುಲಾಧೀಶನಾಗಿ ಸಾಮ್ರಾಟನಾಗಿ ವಿಜೃಂಭಿಸುತ್ತಾ ಇರುವವ ನಾನು. ತಮಾಸುರ ಎನ್ನುವುದು ನಾಮಧೇಯ. ತಮನಿಗೆ ಅಸುರ ಸೇರಿತಲ್ಲ? ಖಂಡಿತ ಹೌದು. ಆದ್ದರಿಂದಲೇ ಇಲ್ಲಿಯವರೆಗೆ ಬರಬೇಕಾಯ್ತು. ಯಾಕೆ ಗೊತ್ತಾ? ಯಾಕೆ? ವರ್ತಮಾನ ನಾವು ತಿಳಿದಿದ್ದೇವೆ. ನಮಗೆ ದಕ್ಕಬೇಕಾದಂತಹ ಸ್ವರ್ಗ ಪದವಿ ಅದನ್ನು ನೀನು ಆಡಳಿತ ಮಾಡಿಕೊಂಡಿದ್ದೀಯ. ದೇವತೆಗಳಿಗೆ ಒಡೆಯನಾಗಿ ವಿಜೃಂಭಿಸ್ತಾ ಇದ್ದೀಯ ಎನ್ನುವುದನ್ನು ತಿಳಿದು ತರಿದು ನಿಮ್ಮವರನ್ನೆಲ್ಲ ದೇವತೆಗಳನ್ನೆಲ್ಲ ತರಿದು ಕೊಂದು ಮುಗಿಸಿ ಈ ಸುರಲೋಕದ ಅಧಿಕಾರವನ್ನು ನಾನೇ ನಡೆಸಿ ಸುರೇಂದ್ರನಾಗಬೇಕು ಎಂಬ ಹಿರಿದಾದ ಆಸೆಯಿಂದ ಬಂದಿದ್ದೇನೆ. ಏನು ನೀನಾಗಿ ಕೊಡ್ತೀಯ? ಅಲ್ಲ, ನಡೆಯಲಾರದ ಕನಸು ಕಾಣುತ್ತಿರುವ ನಿನ್ನ ಯೋಚನೆಯನ್ನು ಆಲೋಚನೆ ಮಾಡುವಾಗ
ಹಬ್ಬ ಪಾಪವೇ ಅಂತ ನನಗೆ ಹಾಗನ್ನಿಸ್ಲಿಲ್ಲ ಬರುವಾಗ, ನಿನಗೆ ಯಾಕೋ ಅಷ್ಟೇ ಅಲ್ಲ. ಅಲ್ಲ, ನೀ ಹೇಳಿದ್ದನ್ನು ಕೇಳುವಾಗ ಹಾ. ದೇವತೆಗಳನ್ನು ತರೆಯುವುದಂತೆ, ಹಾ. ನಮ್ಮ ಜಾಗದಲ್ಲಿ ನೀನು ಕುಳಿತುಕೊಂಡು ಸುರೇಂದ್ರನಾಗುವುದಂತೆ. ಹಾ. ಸುರೇಂದ್ರ ಯಾರು ಆಗಬಹುದು, ಯಾಕಂದ್ರೆ ಅದು- ಇಂದ್ರ ಆಗ್ತಾನ ಅಂತ ಇರುವುದು. ಯಾಕಾಗುವುದಿಲ್ಲ? ಇಂದ್ರ ಎನ್ನುವುದು ವ್ಯಕ್ತಿಯ ಹೆಸರಲ್ಲ, ಪದವಿಯ ಹೆಸರು. ಹೌದಲ್ಲ? ನೀನಿರುವಲ್ಲಿಯವರೆಗೆ ನೀನಿಂದ್ರ. ನಿನ್ನನ್ನು ತೆಗೆದು ಎಳೆದು ಹಾಕಿದ್ರೆ ನಾನೇ ಇಂದ್ರ. ತೆಗೆದು ಎಳೆದು ಹಾಕಿದ್ರು ಇಂದ್ರ ನೀನಾಗುವುದಿಲ್ಲ, ಗೊತ್ತಾ? ಯಾಕಾಗುವುದಿಲ್ಲ? ನೀನು ಯಾರು? ಅಸುರ! ಸ್ವರ್ಗದ ಮೇಲೆ ಆಶೆಯನ್ನಿರಿಸಿದ್ರೆ ಅದು ತಪ್ಪು ಅಂತ ನಾನು ಹೇಳುವುದಿಲ್ಲ. ಪ್ರತಿಯೊಂದು ವಿಷಯದ ಕಡೆಗೂ ಆಕರ್ಷಣೆ ಇರುವಾಗ ಅದು ಬೇಕು ಎನ್ನುವಂತಹ ಒಂದು ಭಾವ ಜೀವರಿಗೆ ಸ್ಫುರಿಸಿಕೊಳ್ಳುತ್ತದೆ. ಆದರೆ ಎಷ್ಟನ್ನು ಸಾಧ್ಯವಾಗಿಸಿಕೊಳ್ಳುವುದಕ್ಕೆ ನಮ್ಮಲ್ಲಿ ಸಾಧುತ್ವ ಇದೆ, ನಮ್ಮ ವ್ಯಾಪ್ತಿಯಲ್ಲಿ ಎಷ್ಟನ್ನು ನಾವು ಆಳುವುದಕ್ಕೆ ಸಾಧ್ಯ ಇದೆ ಎನ್ನುವ ಒಂದು ಲೆಕ್ಕ ಬೇಕಾಗ್ತದೆ. ಪ್ರಾಥಮಿಕ ಹಂತದ ಲೆಕ್ಕಾಚಾರ ಮಾಡಿಕೊಂಡೇ ಬಂದಿದ್ದೇನೆ. ಆ ಲೆಕ್ಕ ಯಾವನಿಗಿಲ್ವೋ ಅವನಿಗೆ ಸರಿಯಾದಂತಹ ಒಂದು ನೆಲೆಯೇ ಸಿಕ್ಕುವುದಿಲ್ಲ ಈ ಪ್ರಪಂಚದಲ್ಲಿ. ನಾನು ಒಂದು ವರ್ಷಕ್ಕೆ ಮಾಡುವ ಲೆಕ್ಕ ನೋಡಿದ್ರೆ ನೀ ತಲೆ ತಿರುಗಿ ಹೋಗುದು. ಲೆಕ್ಕ ಮಾಡಿದ್ದು ಬಾಕಿದ್ದವರಿಗೂ ಸಿಗ್ತದ ಅಲ್ಲ, ನೀನು ಮಾತ್ರ ಮಾಡುದ ಲೆಕ್ಕ? ಬಾಕಿ ಇದ್ದವ್ರಿಗೆ ಸಿಗುವುದ್ರಿಂದಲೇ ಲೆಕ್ಕ ಮಾಡುವುದು. ಸಿಗದೇ ಇದ್ರೆ ಯಾವ ಪಾಪಿಯು ಲೆಕ್ಕ ಮಾಡುವುದಿಲ್ಲ. ಅಲ್ಲ, ಕೆಲವರೆಲ್ಲ ಭೂಲೋಕದಲ್ಲಿ ಲೆಕ್ಕ ಮಾತ್ರ ಬರೆದಿಡ್ತಾರೆ, ಅವರೇ ಸಿಕ್ಕುವುದಿಲ್ಲ ಮಾತ್ರ. ಅದು ಮತ್ತೊಬ್ಬರ ಅನುಗ್ರಹದಿಂದ ಯಜಮಾನಿಕೆ ಬಂದ ನಿನ್ನಂಥವನಿಗಾಗಬಹುದು, ಬಿಟ್ರೆ ಸ್ವಂತ ಬೆವರಿನಿಂದ ಬಂದ ನನ್ನಂಥವನಿಗಲ್ಲ. ಈ ಬೆವರು ಎನ್ನುವುದು ಸಾರ್ಥಕ ಆಗುವುದು ಯಾವಾಗ ಗೊತ್ತಾ? ಯಾವಾಗ? ನಾವು ಸಮರ್ಥಿಸಿಕೊಂಡ ನೆಲವನ್ನು ಆಧರಿಸಿರುವಂತದ್ದು. ಈಗ ಇಲ್ಲಿಗೆ ಬೆವರು ನಮ್ಮದಿಲ್ಲ ಅಂತ ಹೇಳಿದವ ಯಾರು? ಏನು ಬೆವರು? ಶತಕೃತಗಳನ್ನು ಯಾವನು ಮಾಡ್ತಾನೋ ಅಂತವರಿಗೆ 3 ಮೂರ್ತಿಗಳು ಒಲಿದು ಕೊಡುವುದು ಸ್ವರ್ಗ ಅಂತ ಲೆಕ್ಕ. ನಮ್ಮಂತಹ ಪುಣ್ಯಾತ್ಮರಿಗೆ, ನಮ್ಮಂತಹ ದಿವ್ಯ ಶರೀರಿಗಳಿಗೆ, ನಮ್ಮಂತಹ ದೇವ ಶರೀರಿಗಳಿಗೆ. ನೋಡು, ನೀನು ಮೃಣ್ಮಯವಾದಂತಹ ದೇಹವನ್ನುಳ್ಳವ, ಹೌದು. ನಾವು ಚಿನ್ಮಯವಾದಂತಹ ದೇಹವನ್ನುಳ್ಳವರು. ದೇವಲೋಕದಲ್ಲಿ ಬದುಕಬೇಕು ಅಂತ ಇದ್ರೆ ಒಂದು ಮೀನಿನ ಉಪಮೆ ತಕ್ಕೋ ನೀನು. ಅದು ಹಾಲಲ್ಲಿ ಬದುಕುತ್ತದ? ನೀರೇ ಆಗ್ಬೇಕು. ಹೌದಲ್ಲ? ಹಾಗಾದ್ರೆ ನೀರಲ್ಲೇ ಬದುಕಬಹುದಾದಂತಹ ಮೀನನ್ನು ಹಾಲಿಗೆ ಹಾಕಿದ್ರೆ ಅದು ಸಾಯ್ತದೆ. ಉಪ್ಪು ನೀರಾದ್ರೂ ತೊಂದರೆ ಇಲ್ಲ, ನೀರೇ ಆಗ್ಬೇಕು. ನೀರೇ ಆಗಬೇಕು. ಹಾಗಾದ್ರೆ ಹಾಲಿನಲ್ಲಿ ಅದು ಬದುಕಲಾರದು ಎನ್ನುವುದು ಎಷ್ಟು ಸತ್ಯವೋ ಅಂತೆಯೇ ಭೂಮಿಯಲ್ಲಿಯೇ ಮನುಷ್ಯಾಯತವಾದಂತಹ ದೇಹವನ್ನು ಹೊಂದಿ ಇತ್ಯಾದಿ ಕರ್ಮಕ್ರಿಯೆಗಳನ್ನು ಹೊಂದಿದಂತಹ ಒಂದು ದೇಹ. ನೀವು ಉಣ್ಣುತ್ತೀರಿ, ನಿಮಗೆ ಜೀರ್ಣ ಆಗುತ್ತದೆ, ನಿಮಗೆ ಹಸಿವು ಹೆಚ್ಚಾಗ್ತದೆ, ನಿಮಗೆ ರೋಮರಾಜಿಗಳ ಎಡೆಯಿಂದ ಬೆವರು ಬರ್ತದೆ, ನಿಮ್ಮದ್ದಾದಂತಹ ಜೀವನದಲ್ಲಿ ಶೀರ್ಣತೆ ಎನ್ನುವುದು ಬರ್ತದೆ, ನಿಮ್ಮಲ್ಲಿ ಬೆಳವಣಿಗೆ ಇತ್ಯಾದಿಗಳೆಲ್ಲ ಉಂಟು. ನಾವು ತ್ರಿದಶರು, ನಮಗೆ ಯಾವತ್ತಿದ್ರೂ 30 ವರ್ಷ, ಅದಕ್ಕಿಂತ ಹೆಚ್ಚಿಗೆ ಆಗ್ಲಿಕ್ಕಿಲ್ಲ. ನಾವು ಅನಿಮಿಷರು, ನೀವು ನಿಮಿಷ ಮಾತ್ರರು. ಆದದ್ದರಿಂದ ಹೇಳುವುದು, ನೀವು ಆಳಬೇಕು ಅಂತ ಯೋಚನೆ ಮಾಡಿದರೆ ಸಾಲದು, ನಿಮ್ಮಲ್ಲಿ ತಮಗುಣ ಅಧಿಕವಾಗಿ ಉಂಟು. ತಮಾಧಿಕ್ಯವುಳ್ಳಂತಹ ಒಂದು ದೇಹವಾಗಲಿ, ಒಂದು ಮನಸ್ಸಾಗಲಿ, ಒಂದು ಜೀವವಾಗಲಿ ದೇವಲೋಕದಲ್ಲಿ ಬದುಕಲಾರದು. ಹಾಗಾಗಿ ನೀನು ಸಾಧಿಸ್ತೇನೆ ಅಂತ ಬಂದ್ರೆ ಪರಿಣಾಮದಲ್ಲಿ ಸಾವನ್ನು ಕಾಣಬೇಕಾದೀತು. ನಮ್ಮವನಾಗಿ ಹೇಳುವುದು ನಿನಗೆ, ನೀನು ಬೇರೆ ಯಾರು ಅಲ್ಲ, ಕಶ್ಯಪ ಬ್ರಹ್ಮರು ನಮ್ಮ ಮೂಲದಲ್ಲಿ ತಂದೆ. ಆದದ್ದರಿಂದ ನಿನ್ನ ಮೂಲದಲ್ಲಿ ಅವರೂ ಇರುವ ಕಾರಣ ಏನೋ ಒಂದು ಹಂತದಲ್ಲಿ ಒಂದು ಪ್ರತ್ಯೇಕವಾದಂತಹ ಪ್ರಭೇದವನ್ನಿರಿಸಿಕೊಂಡು ನೀನು ಬದುಕುವುದೇ ಆದರೂ ನಮ್ಮವರೇ ಎನ್ನುವ ಅಭಿಮಾನದಿಂದ ನಿನಗೆ ಹೇಳ್ತೇನೆ. ಸ್ವರ್ಗ ಬೇಕು ಅಂತ ನೀನು ಆಶೆ ಪಟ್ರೆ, ನೀ ಸ್ವರ್ಗಸ್ಥನಾಗಿ ಬಿಟ್ರೆ ನಿನಗೆ ಸ್ವರ್ಗದಲ್ಲಿ ಅಧಿಕಾರ ಸಿಕ್ಕುವುದು. ಸ್ವರ್ಗದ ಅಧಿಕಾರವನ್ನು ಪಡೆದವ ನೀನು, ಆದ್ದರಿಂದ ಅದುವೇ ಸಿಂಧು, ಅದೇ ಆಗಬೇಕು. ಯಾಕೆ ಹಾಗಾಗ್ತಾ ಉಂಟು? ಇಲ್ಲಿಯವರೆಗೆ ಬೇರೆ ಯಾರು ದೇವಲೋಕದ ಅಧಿಕಾರವನ್ನು ನಡೆಸಲಿಲ್ಲ. ದೇವಲೋಕದ ಗದ್ದುಗೆಯಲ್ಲಿ ನಿನ್ನನ್ನು ಹೊರತುಪಡಿಸಿದ್ರೆ ಶತಮಖದ ಪುಣ್ಯ ಪ್ರಭಾವದಿಂದ ಅಧಿಕಾರ ನಡೆಸಿದವನು ಬಿಟ್ರೆ ಬೇರೆ ಯಾರು ಬರಲಿಲ್ಲ. ಹಾಗಾಗಿ ಅದು ಅದುವೇ ಸಿಂಧು ಅಂತಾಗಿದೆ, ಬಿಟ್ರೆ ಆಗುವುದೇ ಇಲ್ಲ, ಸಾಧ್ಯವೇ ಇಲ್ಲ. ನಾವೆಲ್ಲ ಹೇಗೆ ಗೊತ್ತಾ? ಹೇಗೆ? ಪ್ರವಾಹದ ವಿರುದ್ಧವಾಗಿ ನಾವು ಈಜುವವರು. ಈ ಪ್ರಪಂಚದಲ್ಲಿ ಯಾವುದು ಅಸಾಧ್ಯ ಎನ್ನುವುದಾಗಿ ಎಲ್ಲರೂ ಕೈಚಲ್ಲಿರ್ತಾರ, ಅದನ್ನೇ ಸಾಧ್ಯವಾಗಿಸಿಕೊಳ್ಳುವಂತಹ ಛಲದಂಕರು ನಾವು. ಈಗ ಪ್ರವಾಹದ ವಿರುದ್ಧವಾಗಿ ಈಜುವ ಸ್ವಭಾವ ಇದ್ರೆ ನಿಮ್ಮ ವಿಕ್ರಮವನ್ನು ನೀವು ಮೆರೆಸಬಹುದು. ನಾ ಹೇಳಿದ ವಾಕ್ಯ ನಿನಗೆ ಅರ್ಥ ಆಗ್ತದ? ಅಧಿಕಾರ ನಡೆಸುವುದಕ್ಕೆ ಭೂಮಿಯಲ್ಲಿ ಯಜ್ಞ ಮಾಡ್ತಾರೆ, ಆ ಯಜ್ಞದಲ್ಲಿ ಕೊಟ್ಟಿರುವಂತಹ ಹವಿಸ್ಸನ್ನು ಉಣ್ಣುವುದಕ್ಕೆ ನಿಮಗೆ ಸಾಧ್ಯವಾ? ಯಾಕಾಗುವುದಿಲ್ಲ? ಹವಿಸ್ಸನ್ನು ಉಣ್ಣುವುದು ಅಂತ ಹೇಳಿದರೆ ಅದನ್ನು ಆಘ್ರಾಣಿಸುವುದು ಅಂತ ಲೆಕ್ಕ. ಹೌದು. ಅದನ್ನು ಆಘ್ರಾಣಿಸಿ ಜೀರ್ಣಿಸಿ
ಅವರು ಏನನ್ನು ಸಂಕಲ್ಪಿಸಿದ್ದಾರೋ ಹಾ. ಈಗ ಪರ್ಜನ್ಯ ಸೂಕ್ತವನ್ನು ಮಾಡುವುದರ ಮೂಲಕವಾಗಿ ಇಳೆಗೆ ಮಳೆ ಬರಬೇಕು ಎನ್ನುವ ಇಚ್ಛೆಯನ್ನು ಹೊಂದಿ ಹಾ. ಒಬ್ಬ ಋಷಿ ಯಜ್ಞ ಮಾಡ್ತಾನೆ. ಅವರದ್ದಾದಂತಹ ಹವಿಸನ್ನು ನಾವು ಗ್ರಹಿಸ್ತೇವೆ. ಹಾ. ಅವನ ಇಚ್ಛಿತಾರ್ಥವನ್ನು ನಾವು ಈಡೇರಿಸುವ ಉದ್ದೇಶದಲ್ಲಿ ನಾವು ಮಳೆ ಸುರಿಸ್ತೇವೆ. ಹಾ. ನಿನಗಾದೀತಾ? ಯಾಕಾಗುವುದಿಲ್ಲ? ನಿನ್ನಲ್ಲಿ ಅಂತಹ ದೈವೀಕತೆ ಈಗ ಇಲ್ಲ. ಈಗ ಆಗುತ್ತದೋ ಇಲ್ವೋ ಎನ್ನುವುದು ಗೊತ್ತಾಗುವುದು ಯಾವುದೇ ವಿಷಯದಲ್ಲಿ ಒಬ್ಬಾತ ತನ್ನನ್ನು ತಾನು ತೊಡಗಿಸಿಕೊಂಡಾಗ. ಈಗ ಇದೆಲ್ಲ ಆಗುವುದಿಲ್ಲ ಅಂತ ನಿನಗೆ ಹೇಗೆ ಗೊತ್ತು? ನಾ ಮಾಡಿ ತೋರಿಸಿದ್ರೆ ನೀವು ಒಂದು ಸಾರಿ ಬಿಟ್ಟುಕೊಡು ನೋಡೋಣ. ಇಲ್ಲಿ ಕೇಳು, ಹೇಳು. ಒಬ್ಬನಿಗೆ ಸುದೀರ್ಘವಾದಂತಹ ಒಂದು 10 ವರ್ಷಗಳ ಕಾಲ ವಿದ್ಯಾಭ್ಯಾಸ ಆಗ್ತದೆ. ವಿದ್ಯಾ ಅಭ್ಯಾಸ ಆಗ್ತದೆ. ಅವ ಏನೋ ಒಂದು ಪರೀಕ್ಷೆಯ ಸಂದರ್ಭದಲ್ಲಿ ಒಂದಷ್ಟು ಬರೀತಾನೆ. ಆಗ ಯಾವನೋ ಒಬ್ಬ ಪರೀಕ್ಷೆಯನ್ನು ಹೊಂದಬೇಕು ಎನ್ನುವ ಕಾಂಕ್ಷೆಯಲ್ಲಿ ಉಳ್ಳವ, ವಿದ್ಯಾರ್ಹತೆಯನ್ನು ಹೊಂದದೇ ಇರುವವ ನನಗೊಮ್ಮೆ ಬಿಟ್ಟುಕೊಡಿ ಅದನ್ನು ನಾ ಬರೀತೇನೆ ಅಂತ ಹೇಳಿದ್ರೆ ಅವನಿಗೆ ಆಗ್ತದೋ? ಯಾಕಾಗುವುದಿಲ್ಲ? ಆಗುವುದಿಲ್ಲ. ಯಾಕೆ? ಅವನಿಗೆ ಪಾಠ ಇಲ್ಲ ಅಂತ. ಪಾಠ ಇಲ್ಲದೆ ಹೋಗಲಿ, ವರ್ಷ ಇಡೀ ಕಷ್ಟಪಟ್ಟು ಓದಿದವನಿಗಿಂತಲೂ ಅವನೇ ಪ್ರಭಾವಶಾಲಿಯಾಗಿ ವಿಜೃಂಭಿಸುವ ಸಾಧ್ಯತೆ ಇದ್ರೆ ಅವನಿಗಿಂತಲೂ ಹೆಚ್ಚು ಇವನೇ ಪಡೆದು ಉತ್ತೀರ್ಣ ಆಗ್ತಾನೆ. ಅವ ಓದ್ಲೇ ಇಲ್ಲ ಅಂತ ಫಲಪ್ರದ ಎಷ್ಟು ಎಂದು ಆಗುವುದಿಲ್ಲ ಎನ್ನುವ ಪ್ರಶ್ನೆ ಇಲ್ಲ. ಹಾಗಲ್ಲ, ಅವ ಓದ್ಲೇ ಇಲ್ಲ ಎನ್ನುವ ವಾದವನ್ನು ನಾನು ಮುಂದಿಟ್ಟದ್ದು. ಒಬ್ಬ ತರಗತಿಯಲ್ಲಿ ಕುಳಿತು ಓದಿದವನು, ಹೊರಗೆ ಓದಿದವನು ಅಂತ ನಿನ್ನ ವಾದ. ನಾನು ಅದನ್ನೇ ಹೇಳುವುದಲ್ಲ. ಒಬ್ಬ ಓದದೇ ಇರುವವನು ಒಬ್ಬ ಓದಿದವನ ಜೊತೆಯಲ್ಲಿ ಪರೀಕ್ಷೆ ನಡೆಸುವುದಕ್ಕೆ ಸಾಧ್ಯವೇ? ಅದು ಸಾಧ್ಯ ಈಗ ಆಗುವುದಿಲ್ಲ. ನಾ ಹೇಳ್ತಾ ಇರುವುದೇನು? ಸರಿ. ನಾವು 100 ಯಜ್ಞಗಳನ್ನು ಮಾಡುವುದರ ಮೂಲಕವಾಗಿ ದಿವ್ಯ ಶರೀರಿಗಳಾಗಿ ಹೌದಪ್ಪ. ಆ ಪಾತೃತ್ವವನ್ನು ಹೊಂದಿ ಬೃಹತ್ ಮುಖದಿಂದ ಮೃಣ್ಮಯವಾದಂತಹ ಶರೀರವನ್ನು ಕಳೆದು ಚಿನ್ಮಯವಾದಂತಹ ದೇಹಧಾರಣೆ ಮಾಡಿಕೊಂಡು ಇಲ್ಲಿದ್ದೇವೆ. ನಿನಗದು ಆಗುವುದಿಲ್ಲ ಅಂತ ಇಲ್ಲ. ಈ ಯುದ್ಧದಲ್ಲಿ ಅಲ್ಲ, ಅದಕ್ಕೆ ಅಂತದ್ದೇ ಆದಂತಹ ಸಾಧನೆಯನ್ನು ಮಾಡಬೇಕು. ಆ ಸಾಧನೆಯಲ್ಲಿ ನಿನ್ನದಾದಂತಹ ದೇಹದ ಪರಿವರ್ತನೆಯನ್ನು ಮಾಡಿಕೊಳ್ಳಬೇಕು. ಬೇಡವೇ ಬೇಡ. ನೀನೊಂದು ಇಷ್ಟು ಉದ್ದದ ಕತ್ತಿ ಹಿಡ್ಕೊಂಡು ಬಂದಿಲ್ಲಿ ನಿಮ್ಮನ್ನು ಓಡಿಸ್ತೇನೆ, ತೆಗೆದು ಬಿಸಾಡು. ಎಂತದ್ದು ತೆಗೆದು ಬಿಸಾಡುವುದು? ನಮ್ಮದು ಅಷ್ಟೇ ಉದ್ದದ ಕತ್ತಿ ಅಂತ ಆದ್ರೆ ನಿನ್ನ ಗದೆಯನ್ನು ನನಗಿಂತಲೂ ಉದ್ದದ್ದಲ್ಲ, ಅದನ್ನು ಅಷ್ಟೇ ಉದ್ದದ್ದು. ಅದು ದದೀಚಿ ಬ್ರಹ್ಮನ ಎಲುಬು ಗೊತ್ತುಂಟ? ಅದಕ್ಕಿದು ಸಾಕು. ಯಾವ್ದದು? ದದೀಚಿ ಬ್ರಹ್ಮನ ಎಲುಬು ಅಂತ. ಇದು ನಮ್ಮ ಅಜ್ಜನೇ ಎಲುಬು, ಅದು ಗೊತ್ತುಂಟ ನಿನಗೆ? ಅಜ್ಜನ ಎಲುಬಾ? ಅಲ್ಲ ಅಂತ ಹೇಳಲಿಕ್ಕೆ ನಿನ್ನ ಸಾಕ್ಷಿ ಉಂಟಾ? ಇದ್ರೆ ಇತ್ಯರ್ಥ ಮಾಡಿ ಹೋಗ್ತಲ್ಲ. ಇದು ನಮ್ಮ ಅಜ್ಜನ ಎಲುಬು. ಹಾಗಿದ್ರೆ ಅಪ್ಪನ ಎಲುಬು ಎಲ್ಲಿಟ್ಟೆ? ಅಪ್ಪನ ಎಲುಬು ನಿನ್ನ ಕೊಲ್ಲಲಿಕ್ಕೆ ಅಂತ ಹಾಗೆ ತೆಗೆದಿಟ್ಟಿದ್ದೆ. ಅದನ್ನು ಎಲ್ಲಿ ಹಾಕ್ಲಿಲ್ಲ. ಹಿಡ್ಕೊಂಡಿದ್ದಿ. ನೀ ಕೈ ಸೋತ ಮೇಲೆ ಅದು ತಂದು ನಿನ್ನ ಹೊಟ್ಟೆಗೆ ಹಾಕ್ತೇನೆ. ತಲೆಗೆ ಬಡಿಸಿ